ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಆಯನೂರು, ಹೊಳಲೂರು ಮತ್ತು ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ತಜ್ಞ ವೈದ್ಯರನ್ನು ಮರು ವರ್ಗಾವಣೆ ಮಾಡಲು ಆದೇಶ ಮಾಡಿ ಕೂಡಲೇ ಶಿಫಾರಸು ಮಾಡಬೇಕೆಂದು ಆಗ್ರಹಿಸಿ ಶಿವಮೊಗ್ಗ ಗ್ರಾಮಾಂತರ ಜನತಾದಳದಿಂದ ಶಾಸಕಿ ಶಾರದಾ ಪುರಿಯಾನಾಯ್ಕ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಶಾಸಕಿ ಶಾರದಾ ಪುರಿಯಾನಾಯ್ಕ, ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ವಿಸ್ತೀರ್ಣದಲ್ಲಿ ದೊಡ್ಡ ಮತಕ್ಷೇತ್ರವಾಗಿದ್ದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅತಿ ಹಿಂದುಳಿದ ವರ್ಗದ ಜನಾಂಗ ಹಾಗೂ ಅಲ್ಪಸಂಖ್ಯಾತರು ಹೆಚ್ಚಾಗಿರುವುದರಿಂದ ಶಿವಮೊಗ್ಗ ತಾಲೂಕು ವ್ಯಾಪ್ತಿಯಲ್ಲಿ ಯಾವುದೇ ತಾಲೂಕು ಆಸ್ಪತ್ರೆ ಇಲ್ಲದೆ ಇರುವುದರಿಂದ ಗರ್ಭಿಣಿಯರು, ಮಕ್ಕಳು, ವೃದ್ಧರು ಮತ್ತು ಸಾರ್ವಜನಿಕರಿಗೆ ಆರೋಗ್ಯ ಸಮಸ್ಯೆ ಆದಾಗ ಬಹಳ ತೊಂದರೆಯಾಗುತ್ತಿದೆ. ಹಾಲಿ ಟ್ರಯಾಡ್ ಯೋಜನೆ ಆದೇಶದಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದ ತಜ್ಞ ವೈದ್ಯರನ್ನು ವರ್ಗಾವಣೆ ಮಾಡಲಾಗಿದ್ದು, ಸದನದಲ್ಲಿ ಮಾರ್ಚ್ 12ರಂದು ಈ ಬಗ್ಗೆ ಚರ್ಚಿಸಲಾಗಿದೆ. ಉತ್ತರ ನೀಡಿದ ಮಂತ್ರಿಗಳು, ತಾಲೂಕು ಆಸ್ಪತ್ರೆಗಳು ಇಲ್ಲದಿರುವ ತಾಲೂಕುಗಳಲ್ಲಿ ತಜ್ಞ ವೈದ್ಯರನ್ನು ವರ್ಗಾವಣೆ ಮಾಡುವುದಿಲ್ಲವೆಂದು ಉತ್ತರ ನೀಡಿದ್ದರು. ಆದರೆ ಈಗ ವರ್ಗಾವಣೆ ಮಾಡಲಾಗಿದ್ದು, ಇದು ಜನತೆಗೆ ಬಗೆದ ದ್ರೋಹವೆಂದು ಶಾಸಕಿ ಶಾರದಾ ಪುರಿಯಾನಾಯ್ಕ ಪ್ರತಿಭಟನೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಶಾರದಾ ಪುರಿಯಾನಾಯ್ಕ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಹೇಗಿತ್ತು ಮತ್ತು ಪ್ರತಿಭಟನೆಯಲ್ಲಿ ಶಾಸಕಿ ಶಾರದಾ ಪುರಿಯಾನಾಯ್ಕ ಏನು ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್ ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ. Bringing excellence to student. Admission open 2026-27. Nursery to 10th standard. Innovative learning program, safe and supportive community, holistic character development, fun activities, track students' performances with class sati, celebrate their progress, attractive discount on single fee payment. For admission, contact 97421-51421, 9900862246, 9964586181.
ಮಾಡಿದರೆ ಹೇಗೆ? ಅದು ನನ್ಗೆ ಒಂದ್ 5-6 ತಿಂಗಳಿಂದಾನು ಇದು ಕಿವಿಗೆ ಬಿದ್ದಿತ್ತು ಎಲ್ಲಾ ಶಾಸಕರುಗಳಿಗೂ. ಎಷ್ಟು CHC ಗಳನ್ನೆಲ್ಲ ತೆಗೆದು ತಾಲೂಕು ಆಸ್ಪತ್ರೆಗಳನ್ನ ನಾವು ಸ್ಟ್ರೆಂಥನಿಂಗ್ ಮಾಡ್ತೀವಿ ಅಂತ ಹೇಳಿ, ಆಮೇಲೆ ಮತ್ತೆ ಎಲ್ಲಾ ಶಾಸಕರುಗಳು ಪಕ್ಷಾತೀತವಾಗಿ ಎಲ್ಲರಿಂದನೂ ಅಪೋಸ್ ಆಗ್ತಾ ಇದೆ, ನಿಲ್ಸ್ಕೊಂಡಿದೀವಿ ಅಂತ ಹೇಳಿ ಹೇಳಿರೋದ್ರಿಂದ ನಾನು ಸುಮ್ನೆ ಆದೆ. ಆದ್ರೆ ಒಂದ್ 2 ಸರಿ ನನ್ನ ಕಮಿಟಿ ಮೀಟಿಂಗ್ ಗಳಲ್ಲಿ ಸಿಕ್ಕಾಗ ಸಂಬಂಧಪಡ್ತಕ್ಕಂಥ IAS ಆಫೀಸರ್ಸ್ ಅವರಿಗೆ ಹರ್ಷ ಗುಪ್ತಾ ಅವರು ಬಂದಿದ್ರು. ಅದ್ರಲ್ಲಿ ಹೇಳ್ದೆ, ಇಲ್ಲ ಮೇಡಮ್ ಅಂದ್ರೆ, ಇಲ್ಲ ಸರ್ ನನಗೆ ತಾಲೂಕು ಆಸ್ಪತ್ರೆಗಳು ಇಲ್ಲ, ಆತರ ಮಾಡ್ಬೇಡಿ. ಗುರುದತ್ ಹೆಗಡೆ ಅವರು ಇಲ್ಲಿ DC ಆಗಿ ವರ್ಕ್ ಮಾಡಿರ್ತಕ್ಕಂಥವ್ರು ಅಲ್ಲಿ ಅಲ್ಲೇ ಇದೆ, ಕಮಿಷನರ್ ಆಗಿದ್ದಾರೆ. ಸೊ ಅವರು ಇದ್ರ ಪಕ್ಕದಲ್ಲಿ ಅವರಿಗೆಲ್ಲ ವಿಚಾರ ಗೊತ್ತಿದೆ ನಮ್ ಕ್ಷೇತ್ರದ್ದು ಅಂತ ಹೇಳಿದೆ. ಆಯ್ತು ಮಾಡಲ್ಲ, ಸದ್ಯಕ್ಕೆ ಡ್ರಾಪ್ ಆಗಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಬಟ್ ಮತ್ತೆ ಅದರ ಪ್ರೊಸೀಜರ್ಸ್ ಅವ್ರೇನು ಪ್ರಕ್ರಿಯೆ ಅದಕ್ಕೆ ಕೈಗೊಳ್ಬೇಕು ಅದನ್ನ ಮಾಡ್ತಾನೆ ಇದ್ರು. ಸೆಷನ್ಸ್ ನಡೆಯೋ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಿದ್ದಕ್ಕೆ ನಾನು ಅದನ್ನ ಪ್ರಶ್ನೆ ಹಾಕಿದಾಗ ಅವಕಾಶ ಡಿಸ್ಕಷನ್ಗೆ ಸ್ಪೀಕರ್ ಅವರು ಕೊಟ್ರೆ ನಾನು ಪ್ರಶ್ನೆ ಮಾಡಿದ್ದಕ್ಕೆ ಅವರು ಮತ್ತೆ ಉತ್ತರ ಇನ್ನೊಂದು ರೀತಿ 2 ಕಡೆ ಹಾಕಿದೆ. ಇನ್ನೊಂದು ಉತ್ತರದಲ್ಲೂ ಬಂತು ನಂಗೆ. ಏನಪ್ಪಾ ಅಂದ್ರೆ, ಎಲ್ಲಿ ತಾಲೂಕುಗಳಿಲ್ಲ, ಯಾವ ಕ್ಷೇತ್ರಗಳಿಗೆ ತಾಲೂಕ ಇಲ್ಲ ಮತ್ತೆ ಜಿಲ್ಲಾ ಆಸ್ಪತ್ರೆಗಳಿಲ್ಲ, ಅವ್ರಗಳಿಗೆ ನಾವು ಇದನ್ನ ಉಳಿಸ್ಕೊಡ್ತೀವಿ ಅಂತ. ಸೊ ಆ ರೀತಿ 21 ಕ್ಷೇತ್ರಗಳನ್ನ ಉಳಿಸ್ಕೊಂಡಿದ್ದಾರೆ ಅವರು. ನಾನು ದಿನೇಶ್ ಗುಂಡೂರಾವ್ ಸನ್ಮಾನ ಮಿನಿಸ್ಟರ್ ಅಲ್ಲಿ ಕೇಳಿದ್ದು ಅದನ್ನೇ, 21 ಕ್ಷೇತ್ರಗಳನ್ನ ಅಲ್ಲಿ ನೀವು ಉಳಿಸ್ಕೊಟ್ಟಿದ್ದೀರಾ, ಇದರಲ್ಲಿ ಪಕ್ಷ ಬರೋದಿಲ್ಲ, ಇಲ್ಲಿ ಜನರ ಆರೋಗ್ಯ ಬಹಳ ಪ್ರಾಮುಖ್ಯತೆ ವಹಿಸುತ್ತೆ. ಇದರಲ್ಲಿ ಏನು ಪಕ್ಷ ನೋಡ್ಕೊಂಡು ಜನರ ಆರೋಗ್ಯ ಯಾರು ಟೆಸ್ಟ್ ಮಾಡಲ್ಲ. ದಯವಿಟ್ಟು 22ನೇ ಕ್ಷೇತ್ರ ನಂದು, ನನಗೂ ತಾಲೂಕಾ ಇಲ್ಲ, ಸ್ಕ್ಯಾಟರ್ಡ್ ವಿಲೇಜಸ್, ಸ್ಕ್ಯಾಟರ್ಡ್ ಕಾನ್ಸ್ಟಿಟ್ಯೂನ್ಸಿನೇ ನಮ್ದು ಆ ತರ ಇದೆ. ತಾವು ನಮ್ಮಂತ ನೀವು ತಾಲೂಕು ಆಸ್ಪತ್ರೆನೂ ಇಲ್ಲ, ಜಿಲ್ಲಾ ಆಸ್ಪತ್ರೆ ಆಗ್ಲೇ ಹೋಗಿದೆ, ಸಿಮ್ಸ್ ಅಡಿಯಲ್ಲಿ ಹೋಗಿದೆ, ಅದು ಮೆಗಾನ್ ಇರೋದ್ರಿಂದ ನಮಗೆ ನೀವು ಕೊಡ್ಲೇಬೇಕು, ಇದನ್ನ ಉಳಿಸ್ಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಆಯ್ತು ನಿಮ್ದೊಂದು ನಾನು ಯೋಚನೆ ಮಾಡ್ತೀನಿ ಅಂತ ಅಧಿವೇಶನದಲ್ಲಿ ಅವ್ರು ನಂಗೆ ಮಾತು ಕೊಟ್ರು. ಸೊ ನನಗೆ ಆಯ್ತು ಬಿಡು ಉಳಿಸ್ಬಹುದೇನೋ ಅಂತೇಳಿ ನಾನು ತಿಳ್ಕೊಂಡೆ. ಮತ್ತೆ ಇಲ್ಲಿ ಸ್ಪೀಕರ್ ಹತ್ರನೂ ಚೇಂಬರಿಗೆ ಹೋಗಿ ಕೇಳ್ಕೊಂಡೆ. ಅವರು ಪಾಪ ಸೆಕ್ರೆಟರಿ ಅವ್ರಿಗೆ ಫೋನ್ ಮಾಡಿ ಹೇಳ್ರಿ ಅಂತೇಳಿ ಅವ್ರ ಸೆಕ್ರೆಟರಿಗೆ ಅವರು ಆದೇಶ ಮಾಡಿದ್ರು. ಮತ್ತೆ ದಿನೇಶ್ ಗುಂಡೂರಾವ್ ಸರ್ ಹತ್ರನೂ ನಾನು ಪರ್ಸನಲಿ ಹೋಗಿ, ಇಲ್ಲ ಸರ್ ನನ್ನ ಕ್ಷೇತ್ರದ ಸಮಸ್ಯೆ ಆಗುತ್ತೆ, ನೀವು ಉಳಿಸ್ಕೊಡ್ಬೇಕು, ನೀವೇ ಮಾಡ್ಕೊಂಡಿರ್ತಕ್ಕಂಥ ಗೈಡ್ಲೈನ್ಸ್ ಏನು ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಇಲ್ದಿರತಕ್ಕಂಥ ಕಡೆ ನಾನು ಎಲ್ಲಿ CHC ಗಳನ್ನ ತೆಗಿಯಲ್ಲ ಅಂತ ಹೇಳಿದೀರಾ. ಈಗ CHC ಎಲ್ಲಿದೆಯೋ ಅಲ್ಲಿ ಉಳಿಲಿ ಅಂತ ಅಷ್ಟೇ. 3 ತೆಗೆದಾಯ್ತು, 3 ಐನೂರು, ಹೊಳಲೂರು, ಹೊಳೆಹೊನ್ನೂರು 3 CHC ಗಳಲ್ಲಿ ಏನು ತಜ್ಞ ವೈದ್ಯರಿದ್ರು, ಗೈನಕಾಲಜಿಸ್ಟು, ಚಿಲ್ಡ್ರನ್ ಸ್ಪೆಷಲಿಸ್ಟು ಮತ್ತೆ ಅನಿಸ್ಥೀಶಿಯಾದವ್ರು, ಅವ್ರು 3 ತೆಗ್ದಿದ್ದಾರೆ. ಅದನ್ನ ಉಳಿಸ್ಕೊಡ್ಲಿ ಮತ್ತೆ ವಾಪಸ್ ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ.